ಸಮಸ್ತ ನಾಡಿನ ಜನತೆಗೆ SP ಸೂರ್ಯಂ ಮಾಡುವ ನಮಸ್ಕಾರಗಳು. ಶುಭೋದಯ, ಶುಭ ದಿನ, ಶುಭ ಭಾನುವಾರ ಅಂತ ಹೇಳ್ತಾ SP ಸೂರ್ಯಂ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯದಲ್ಲಿ ಹೋಗಿದ ವಿಡಿಯೋದಲ್ಲಿ ಎಪಿಸೋಡ್ 1 ಅಂತ ಮಾಡಿದ್ದೀನಿ. ಈಗ ಎಪಿಸೋಡ್ 2 ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಫ್ರೆಂಡ್ಸ್, ನಿಮ್ಮ ಹತ್ರ ಎಲ್ಲ ನಾನು ಶೇರ್ ಮಾಡ್ಕೊಳ್ತಿದ್ದೆ ನನ್ನ ಲೈಫ್ ಸ್ಟೋರಿ, ಹೇಗೆಲ್ಲ ಜರ್ನಿ ನಂದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕೊನೆ ವಿಡಿಯೋದಲ್ಲಿ ನಾವು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸ್ಕೂಲು 5ನೇ ಕ್ಲಾಸ್ ಆದಮೇಲೆ 6ನೇ ಕ್ಲಾಸ್ ಮುಂದುವರಿಸ್ತೀವಿ. ಹಾಗೂ ನಾನು ಮತ್ತು ನನ್ನ ಚಡ್ಡಿ ದೋಸ್ತ, ಅಂದರೆ ನಾನು ಸೈಕಲ್ ಇರುತ್ತಲ್ಲ, ಚಡ್ಡಿ ದೋಸ್ತ ಜೊತೆ ಸೈಕಲಲ್ಲಿ ಓಡಾಡ್ತೀವಿ. ಹಾಗೆ ನಮ್ಮದು ಸ್ಕೂಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ 5ರಿಂದ 6 ಬೇರೆ ಹಳ್ಳಿಗೆ ಹೋಗ್ತೀವಲ್ಲ, 1 ವರ್ಷ ಇಬ್ಬರು ಸ್ಕೂಲಲ್ಲಿ ಓಡಾಡ್ತೀವಿ ಫ್ರೆಂಡ್ಸ್. ಆಮೇಲೆ ನನಗೆ ಹಾಸ್ಟೆಲಲ್ಲಿ ಹಾಕಿಬಿಡ್ತಾರೆ. ಅವರು ಊರಿಂದ ಓಡಾಡ್ತಾರೆ ಫ್ರೆಂಡ್ಸ್. ಹಾಗೂ ಅಲ್ಲಿ ನನ್ನ ಹಾಸ್ಟೆಲಲ್ಲಿ ಹಾಕ್ತಾರಲ್ಲ, ಆವಾಗ ನನಗೆ ಅಲ್ಲೆಲ್ಲ ಹೊಸದು ಫ್ರೆಂಡ್ಸ್. ಊರಿಂದ ಅದೇ ಫಸ್ಟ್ ಫ್ರೆಂಡ್ಸ್. ಯಾಕಂತಂದರೆ 5ನೇ ಕ್ಲಾಸ್ ಆದಮೇಲೆ ಈಗ ನಮ್ಮ ಹಳ್ಳಿಯಿಂದ ಅಲ್ಲಿಗೆ ಸ್ಕೂಲಿಗೇನು ಓದಬೇಕಂತ ಹೋಗ್ತೀನಲ್ಲ, ಆವಾಗ ನನಗೆ ಹಾಸ್ಟೆಲಲ್ಲಿ ಹಾಕ್ತಾರಲ್ವ, ಸೊ ಅಲ್ಲೆಲ್ಲ ಹೊಸದು ಫ್ರೆಂಡ್ಸ್. ಅವಾಗೇನು ನನಗೆ ಅಷ್ಟು ತಿಳುವಳಿಕೆ ಇರಲ್ಲ. ಓದಬೇಕಂತ ಹೇಳ್ಬಿಟ್ಟು ಹಾಸ್ಟೆಲಲ್ಲಿ ಹಾಕ್ತಾರೆ ಓದ್ಸೋಕ್ಕೆ. ನನ್ನ ತಂದೆ ತಾಯಿರು ಅಲ್ಲಿ ಬಂದು ಎಲ್ಲ ಅಡ್ಮಿಷನ್ ಎಲ್ಲ ಮಾಡಿಸಿ, ಸ್ಕೂಲ್ದಾಯಿತು ಮತ್ತು ಹಾಸ್ಟೆಲ್ದಾಯಿತು, ಅವನ್ನೆಲ್ಲ ಅಡ್ಮಿಷನ್ ಮಾಡಿಸಿ ಆಮೇಲೆ ನಾನು ಹಾಸ್ಟೆಲಿಗೆ ಸೇರ್ತೀನಿ. ಹಾಸ್ಟೆಲಿಗೆ ಸೇರಿದ ಮೇಲೆ ನನಗೆ ಅಲ್ಲೆಲ್ಲ ಹೊಸ ಪರಿಚಯ, ಆಮೇಲೆ ಹೊಸ ಸ್ಕೂಲು, ಅದೆಲ್ಲ ಅನುಭವಗಳಾಗ್ತವೆ ಫ್ರೆಂಡ್ಸ್. ಹಾಗೆ 6ನೇ ಕ್ಲಾಸು ಓದ್ತೀನಿ, ಮತ್ತು 7ನೇ ಕ್ಲಾಸು ಓದ್ತೀನಿ. ಅಲ್ಲಿ ಹಾಸ್ಟೆಲಿಂದ ಸ್ಕೂಲಿಗೆ ಒಂದು ಕಿಲೋಮೀಟ್ರ್ ಇತ್ತು ಫ್ರೆಂಡ್ಸ್. ಅಲ್ಲಿ ನಾವು ಅಂದರೆ ಯಾವುದೂ ಗಾಡಿಗಳು ಏನಿಲ್ಲ, ನಡ್ಕೊಂಡು ಹೋಗ್ತಾಯಿದ್ವಿ, ನಡ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ಹಾಸ್ಟೆಲಲ್ಲಿ ಕೂಡ ಅವಾಗೇ ಫ್ರೆಂಡ್ಸ್ ತುಂಬ ಓದ್ಕೊಳ್ಳೋಕ್ಕೆಲ್ಲ ತುಂಬ ಸ್ಟ್ರಿಕ್ಟ್ ಇತ್ತು. ಆದರೂ ನಿಮಗೆ ಗೊತ್ತಲ್ಲ, ಅಂದರೆ ನನಗೆ ಆವಾಗ ಏನು ತಿಳುವಳಿಕೆ ಇರಲಿಲ್ಲ. ಓದು ಅಂದರೆ ಏನು, ಓದೋದ್ರಿಂದ ಯಾವ ಥರ ಉಪಯೋಗ, ಆವಾಗ ನನ್ನ ಮೈಂಡ್ಸೆಟ್ಟು ಓದಿನ ಮೇಲೆ ಗಮನವೇ ಇರಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ತುಂಟಾಟಗಳು, ಆಟ ಆಡೋದು ಅಂತೇಳ್ಬಿಟ್ಟು ಆ ಥರ ಇತ್ತು. ಹಾಗಾಗಿ ನಾನು ಜಾಸ್ತಿ ಅಂದರೆ ಅಲ್ಲೆಲ್ಲ ಸ್ಕೂಲಿಗೇನು ಹೋಗ್ತಾಯಿದ್ದೆ, ಕೇಳ್ತಾಯಿದ್ದೆ, ಕೆಲವೊಂದು ಗಮನಗಳನ್ನು ಇಡ್ತಾಯಿದ್ರೆ ಅದು ಅಷ್ಟಕ್ಕಷ್ಟೇ. ಏನೋ ಸ್ವಲ್ಪ ಓದಬೇಕು ಅಂದರೆ ಓದಬೇಕು ಅಂತ ಹೇಳ್ಬಿಟ್ಟೆ ಓದ್ತಾಯಿದ್ದೆ ಫ್ರೆಂಡ್ಸ್. ಹಾಗಾಗಿ ಹಂಗೆ ಓದ್ಕೊಂಡು 7ನೇ ಕ್ಲಾಸ್ ನಮಗೆ ಆವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು ಫ್ರೆಂಡ್ಸ್. ನಮಗೆ 7th ಪಬ್ಲಿಕ್ ಎಕ್ಸಾಮ್ ಇತ್ತು. 7th ಎಕ್ಸಾಮು ಬರಿತೀವಿ. 7th ಎಕ್ಸಾಮಲ್ಲಿ ಕೂಡ ನಾನು ಫೇಲ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಒಂದು ಸಬ್ಜೆಕ್ಟ್ ಏನೋ ಹೋಗ್ಬಿಡುತ್ತೆ. ಆಮೇಲೆ ತಿರ್ಗಿ ಮತ್ತೆ ಬರಿತೀನಿ, ಆಮೇಲೆ ಪಾಸ್ ಆಗ್ತೀನಿ. ಹಂಗೆ ಫ್ರೆಂಡ್ಸ್, ಓದಲ್ಲಿ ಮಾತ್ರ ತುಂಬ ಕಡಿಮೆ ಆವಾಗೆಲ್ಲ. ಓದಬೇಕು ಏನು ಎಷ್ಟು ಅಂತಂದರೆ ಓದಿನ ಬಗ್ಗೆ ತುಂಬ ಕಡಿಮೆನೇ ನನಗೆ ಆಸಕ್ತಿ ಇತ್ತು ಫ್ರೆಂಡ್ಸ್. ಹಾಗಾಗಿ ಹಂಗೆ ಓದ್ಕೊಂಡು ಬರ್ತೀನಿ. ಆಮೇಲೆ ನನ್ನ ಹಾಸ್ಟೆಲ್ ವಿಷಯಗಳು ಹೇಳಬೇಕಂತಂದರೆ ಹೊಸ ಪರಿಚಯಗಳಾಗ್ತಾರೆ ಫ್ರೆಂಡ್ಸ್ಗಳು. ಆಮೇಲೆ ಹಾಸ್ಟೆಲಲ್ಲಿ ಬೆಳಗ್ಗೆ ಓದ್ಸಕ್ಕಂತ ಹೇಳ್ಬಿಟ್ಟು 5 ಗಂಟೆಗೆ ಎಬ್ಬಿಸ್ಬಿಡೋರು ಫ್ರೆಂಡ್ಸ್. ಅಲ್ಲೆಲ್ಲ 5 ಗಂಟೆಗೆ ಎದ್ಬಿಟ್ಟು ಓದಬೇಕು. ಆಮೇಲೆ ಸ್ವಲ್ಪ ಮೆಡಿಟೇಷನ್ಗಳು ಅಲ್ಲಿ ಕೂಡ ಹೇಳ್ತಾಯಿದ್ರು. ಆದರೆ ಮೆಡಿಟೇಷನ್ನು ಏನಕ್ಕೆ ಒತ್ತು ಕೊಡ್ತಾರಂತ ನನಗೆ ಅವಾಗೇನು ನನಗೆ ಗೊತ್ತಿರಲಿಲ್ಲ. ಅದರ ಬಗ್ಗೆ ನನಗೇನು ಅಷ್ಟು ಐಡಿಯಾನೂ ಇರಲಿಲ್ಲ, ಏನಕ್ಕೆ ಮಾಡ್ತಾರೆ ಹೇಗೆ ಅಂತ.
ಸುಮ್ಮನೆ ಅವ್ರು ಎಬ್ಬಿಸ್ತಾರಂತಂದರೆ ಎದ್ದೇಳೋದು, ಫಸ್ಟ್ ಹೋಗ್ಬಿಟ್ಟು ವಾಶ್ರೂಮ್ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬುಕ್ಕ ಇಟ್ಕೊಂಡು ಓದೋದು ಫ್ರೆಂಡ್ಸ್. ನಾನು ಬುಕ್ಕ ಅವಾಗ ಓದಬೇಕಂತಂದರೆ ಪುಸ್ತಕ ಹಿಡ್ಕೊಳ್ತದಂಗೆ ಒಂದು 5-10 ನಿಮಿಷಕ್ಕೆ ಮತ್ತೆ ನಿದ್ದೆ ಬಂದ್ಬಿಡೋದು ಫ್ರೆಂಡ್ಸ್. ಹಾಗಾಗಿ ಆ ವಾರ್ಡನ್ಗಳು ಇರ್ತಿದ್ರು ಮತ್ತು ಅಲ್ಲಿ ಲೀಡರ್ ಇರ್ತಿದ್ರು, ಅವರೆಲ್ಲ ನಮಗೆ ಚೆನ್ನಾಗಿ ಏನಾದರೂ ಓದಿಲ್ಲ ಮತ್ತು ಕರೆಕ್ಟ್ ಟೈಮಿಗೆ ಎದ್ದಿಲ್ಲ ಅಂತಂದರೆ ಅವಾಗೆಲ್ಲ ಒಬ್ಬೊಬ್ಬರು ಹೊಡೆಯೋರು. ಎದ್ದೇಳಬೇಕು, ಓದಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡೋರು. ಹಾಗಾಗಿ ಹಂಗೆ 5 ಗಂಟೆಗೆ ಎದ್ಬಿಟ್ಟು ಬುಕ್ಗಳು ಅದು ಇದು, ಆಮೇಲೆ ನಾನು ಯಾವುದೋ ಸುಮ್ಮನೆ ಏನೋ ಚಿತ್ರಗಳಂತೆ, ಅಂದರೆ ನನಗೆ ಏನೋ ಒಂದು ಫ್ರೆಂಡ್ಸ್ ಈ ಸಿನಿಮಾಗಳು ನೋಡೋದು ತುಂಬ ಹುಚ್ಚಿತ್ತು. ಸಿನಿಮಾ ನೋಡೋದು, ಟಿ ವಿ ನೋಡೋದು ಸಿಕ್ಕಾಪಟ್ಟೆ ಹುಚ್ಚಿತ್ತು. ಯಾವುದೋ ಒಂದು ಸಿನಿಮಾ ಬಿಡ್ತಿರಲಿಲ್ಲ ಫ್ರೆಂಡ್ಸ್ ಅವಾಗ. ಆದರೆ ಟಿ ವಿಯಲ್ಲಿ ಹಾಸ್ಟ್ಲಲ್ಲಿ ಕೂಡ ಒಂದು ಟಿ ವಿ ಇತ್ತು ಚಿಕ್ಕದಾಗಿ. ರಾತ್ರಿ 11 ಗಂಟೆ 12 ಗಂಟೆವರೆಗೂ ನೋಡೋ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ಬೈತಾಯಿದ್ರು, ಮಲ್ಕೊಡ್ರೋ ಟೈಮ್ ಆಗುತ್ತೆ, ಬೆಳಗ್ಗೆ ನಾವು ಓದೋಕ್ಕೆ ಎದ್ದೇಳಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಸಿನಿಮಾಗಳು ಯಾವುದು ಬರುತ್ತೆ ಈ 9 ಗಂಟೆಗೆ ಬರೋದು, 8:30 ಬರೋದು, ಆ ಸಿನಿಮಾ ಎಲ್ಲ ಪೂರ್ತಿ ನೋಡ್ತಿದ್ದೆ. ಸಿನಿಮಾ ನೋಡಿಕೊಂಡು ಮಲ್ಕೊಳ್ಳೋದು, ಹಾಗೆಲ್ಲ ಮಾಡ್ತಿದ್ದೆ. ಆಮೇಲೆ ಸಿಕ್ಕಾಪಟ್ಟೆ ತುಂಟತನ ಫ್ರೆಂಡ್ಸ್ ಹಾಸ್ಟ್ಲ್ಗಳಲ್ಲಿ. ಅಲ್ಲಿಂದ ಬೆಳಿಗ್ಗೆ ಜರ್ನಿ ಅಂತಂದರೆ 5ನೇ ಕ್ಲಾಸು, ಇದು 5 ಗಂಟೆಗೆ ಎದ್ದೇಳೋದು, ಮತ್ತು 1 ತಾಸು ಅಭ್ಯಾಸ ಮಾಡೋದು. ಆಮೇಲೆ ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಮತ್ತು 8 ಗಂಟೆ ಹಂಗೆ ಫ್ರೆಂಡ್ಸ್, 8-8:30 ಹಂಗೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ರು. ಹಾಗೆ ನಾಷ್ಟಗಳು ಕೊಡ್ತಾಯಿದ್ರು. ನಾಷ್ಟ ತಿಂದ್ಕೊಂಡು ಮತ್ತು ಬ್ಯಾಗಿಗೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ಸ್ಕೂಲಿಗೆ 1 ಕಿಲೋಮೀಟ್ರ್ ಆಗ್ತಿತ್ತು. ಅದೇ ಗೊತ್ತಲ್ಲ, ನಡ್ಕೊಂಬರ್ತಾಯಿದ್ದೆ. ನನ್ನ ಹತ್ರ ಆವಾಗ ಒಂದು ಕೋಲಿತ್ತು. ಅದೇ ಫಸ್ಟ್ ಎಪಿಸೋಡಲ್ಲಿ ನಾನು ಫಸ್ಟ್ ವೀಡಿಯೋ ನೋಡ್ತಿರಲ್ಲ, ಆ ಥರ ಕೋಲಿತ್ತು ಫ್ರೆಂಡ್ಸ್. 10ನೇ ಕ್ಲಾಸ್ವರೆಗೂ ನಾನು ಕೋಲ್ ಮೇಲೇ ಓಡಾಡ್ತೀನಿ. ಹಾಗಾಗಿ ನಡ್ಕೊಂಡು ಹೋಗೋದು ಫ್ರೆಂಡ್. ನಡ್ಕೊಂಡು ಸ್ಕೂಲಿಗೆ ಹೋಗೋದು. ಮತ್ತು 9:30 9:45 ಹಂಗೆ ಸ್ಕೂಲು ಪ್ರಾರ್ಥನೆ ಮಾಡ್ತಿದ್ದರು. ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಮಾಮೂಲು ಪೀರಿಯಡ್ಗಳು. ಆವಾಗೆಲ್ಲ ನಮಗೆ ಗಡಿನಾಡು ಅಂತ ಏನು ಹೇಳೋದಿಲ್ಲ ಫ್ರೆಂಡ್ಸ್. ನಮಗೆ ಆವಾಗ ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷ್, ಆಮೇಲೆ ಸೈನ್ಸ್, ಸೋಷಲ್, 6 ಸಬ್ಜೆಕ್ಟ್ ಇತ್ತು ಫ್ರೆಂಡ್ಸ್. ತೆಲುಗು, ಕನ್ನಡ ಅಂದರೆ ಗಡಿನಾಡು ಅಲ್ವಾ, ಆ ಕಡೆ ಆಂಧ್ರ, ಈ ಕಡೆ ಕರ್ನಾಟಕ. ಹಾಗಾಗಿ ನಮಗೆ ಆವಾಗ 2003 2004 ಫ್ರೆಂಡ್ಸ್. 2003 2004 ಆವಾಗ ನಮಗೆ ಇದು ಕನ್ನಡ ಬಂದ್ಬಿಟ್ಟು 80 ಮಾರ್ಕ್ಸು, ತೆಲುಗು 20 ಮಾರ್ಕ್ಸ್ ಇತ್ತು ಫ್ರೆಂಡ್ಸ್. ಹಾಗಾಗಿ ತೆಲುಗುನೂ ಓದ್ತೀವಿ, ಕನ್ನಡನೂ ಓದ್ತೀವಿ. ಹಂಗೆ ಸ್ಕೂಲು ಡೇಸಲ್ಲೆಲ್ಲ ಜರ್ನಿ ನಡ್ಕೊಂಡು ಬರುತ್ತೆ. ಆಮೇಲೆ ಅಲ್ಲಿ ಹಾಸ್ಟೆಲಲ್ಲಿ ಇರುವಾಗ ಏನಂತಂದರೆ ಶನಿವಾರ ಫ್ರೆಂಡ್ಸ್, ವೀಕೆಂಡ್ ಬಂತಂತಂದರೆ ಶನಿವಾರ ನಾನು ಹಾಫ್ ಡೇನೇ ಸ್ಕೂಲ್ಗೆ ಬಂಕ್ ಕೊಟ್ಬಿಡ್ತು, ಬ್ಯಾಗ್ ಹಾಕ್ಕೊಂಡು ಊರಿಗೆ ಹೋಗ್ಬಿಡ್ತಿದ್ದೆ ಫ್ರೆಂಡ್. ಭಾನುವಾರ ರಜೆ ಇರುತ್ತಲ್ಲ, ಹಾಗಾಗಿ ಶನಿವಾರ ಮಧ್ಯಾಹ್ನಕ್ಕೆ ಜೂಟ್ ಮಾಡಿಬಿಟ್ಟು ಹೋಗ್ಬಿಡ್ತಿದ್ದೆ. ಆಮೇಲೆ ಅದು ಹೋಗ್ಬೇಕಂತಂದ್ರೆ ಆವಾಗ ತುಂಬ ಕಷ್ಟ ಫ್ರೆಂಡ್ಸ್. ಆವಾಗ ಗಾಡಿಗಳು, ಆಟೋಗಳು. ನಮ್ಮ ಹಳ್ಳಿಗೆ ಅಲ್ಲಿ ಏನು ಹೋಗ್ತಿದ್ದೆ ಸ್ಕೂಲಿಂದ, ನಮ್ಮೂರಿಂದ ಒಂದು 5-6 ಕಿಲೋಮೀಟ್ರ್ ಇತ್ತಲ್ಲ, ಎಚ್.ಎಸ್. ತಾಂಡದಿಂದ ಡಿ ಹಿರಾಳಿಗೆ ನಾವು ಸ್ಕೂಲು ಸೇರಿಕೊಂಡಿದ್ದು. ಡಿ ಹಿರಾಳಲ್ಲಿ 10ನೇ ಕ್ಲಾಸ್ವರೆಗೆ ನಾನು ಓದ್ತೀನಿ. ಹಾಗಾಗಿ ಅಲ್ಲಿ ಡಿ ಹಿರಾಳಿಂದ ಎಚ್.ಎಸ್. ತಾಂಡಕ್ಕೆ ಹೋಗ್ಬೇಕಂತಂದರೆ ಆವಾಗ ತುಂಬ ಆಟೋಗಳ ವ್ಯವಸ್ಥೆ ತುಂಬ ಕಡಿಮೆ ಫ್ರೆಂಡ್ಸ್. ಆಮೇಲೆ ನಡ್ಕೊಂಡೇ ಹೋಗ್ತಿದ್ರು. ನಡ್ಕೊಂಡೇ ಹೋಗ್ಬೇಕು. ಅದೇ ವೀಕೆಂಡ್ ಆಯ್ತಂತಂದ್ರೆ ಶನಿವಾರ ಮಧ್ಯಾಹ್ನನೇ ಸ್ಕೂಲಿಗೆ ಬಂಕ್ ಹೊಡೆದ್ಬಿಟ್ಟು ಬ್ಯಾಗ್ ತಗೊಳಕೊಂಡು, ಬಟ್ಟೆಗಳೇನಿದೆ ತಗೊಳಕೊಂಡು ನಡ್ಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್. ಯಾರಾದರೂ ಡ್ರಾಪ್ ಕೇಳಿದರೆ ತುಂಬ ಹೆಲ್ಪ್ ಮಾಡೋರು. ಇಲ್ಲಾಂತಂದರೆ ಒಂದೊಂದು ಸತಿ ಪೂರ್ತಿ ನಡ್ಕೊಂಡೇ ಹೋಗ್ಬಿಡೋದು. 5-6 ಕಿಲೋಮೀಟ್ರ್ ಏನು ಹೇಳೋದಿಲ್ಲ ಫ್ರೆಂಡ್ಸ್. ಕೋಲ್ ಮೇಲೇ ನಡ್ಕೊಂಡು ಹೋಗ್ಬಿಡೋದು. ಅಂದರೆ
ಆವಾಗ ನಮಗೇನು ಭಯ ಇರ್ತಿರಲಿಲ್ಲ. ಯಾಕಂತಂದರೆ ಎಚ್ ಎಸ್ ತಾಂಡದಿಂದ ಹಿಡಿದು ಹಿರಳವರೆಗೂ ಅವಾಗೆಲ್ಲ ಅಲ್ಲಿ ನೇಚರೆಲ್ಲ ಚೆನ್ನಾಗಿತ್ತು. ಎಲ್ಲ ಹೊಲ ಕೆಲಸ ಮಾಡೋರು, ಹೊಲದೆಲ್ಲ ಕೆಲಸ ಮಾಡೋರು. ಹಾಗಾಗಿ ನಮಗೆ ಯಾವುದೂ ಭಯ ಇರ್ತಿರಲಿಲ್ಲ. ನಡ್ಕೊಂಡೇ ಹೋಗ್ಬಿಡೋದು ಫ್ರೆಂಡ್ಸ್. 6 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ ನಾನು. ಪ್ರತಿ ಶನಿವಾರ ಬಂತಂತಂದರೆ ಆಯಿತು, ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಹಂಗೆ 7ನೇ ಕ್ಲಾಸು ನಾನೇನು ಹೇಳ್ದಲ್ಲ, 7ನೇ ಕ್ಲಾಸಲ್ಲಿ ಫೇಲ್ ಆಗಿಬಿಡ್ತೀನಿ, ಒಂದು ಸಬ್ಜೆಕ್ಟ್ ಹೋಗಿರುತ್ತೆ. ಹಂಗೆ ಓದಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿನೂ ಬೈತಾರೆ. ಆಮೇಲೆ ನಮ್ಮ ಸ್ನೇಹಿತರಂತೂ ಅವಾಗಂತೂ ಸಿಕ್ಕಾಪಟ್ಟೆ ಫೀಲಿಂಗ್ ಫ್ರೆಂಡ್ಸ್. ಯಾಕಂತಂದರೆ ಆವಾಗ ನಮಗೆ ಈ 10ನೇದೇನು ಪಬ್ಲಿಕ್ ಎಕ್ಸಾಮ್ ಇದೆಯಲ್ಲ, 10ಕ್ಕಿಂತ 7ನೇ ಕ್ಲಾಸದ್ದು ತುಂಬ ಇದಿತ್ತು. ಒಂಥರ ಅವಮಾನಗಳು ಆಗೋದಂಗೆ ಅಷ್ಟು ಫೀಲಿಂಗ್ ಫ್ರೆಂಡ್ಸ್ ಆವಾಗಲೇ. ಹಾಗಾಗಿ ಫ್ರೆಂಡ್ಸ್ಗಳ ಹತ್ರ ಸ್ವಲ್ಪ ಮಾನಸಿಕ ಇದು ಆಗಿಬಿಟ್ಟು, ಆಮೇಲೆ ಕೆಲವೊಂದು ಕಡೆ ಅದೇ ಒಂಥರ ಸೇಮ್ ಫೀಲಿಂಗ್, ಅಯ್ಯೋ ಹಿಂಗಲ್ಲಪ್ಪ ಏನಪ್ಪ, ನನಗೆ ಅವಾಗೇ ತಿಳುವಳಿಕೆ ಬಂದಿದ್ದು, ನಾನು ಓದಬೇಕಿತ್ತೇನೋ, ಎಕ್ಸಾಮ್ ಚೆನ್ನಾಗಿ ಬರಿಬೇಕಿತ್ತೇನೋ ಅಂತೇಳ್ಬಿಟ್ಟು ನನಗೆ 7ನೇ ಕ್ಲಾಸಿಗೆ ನನಗೆ ಅರಿವಾಗಿದೆ ಫ್ರೆಂಡ್ಸ್. ಆದರೂ ಅಷ್ಟಕ್ಕಷ್ಟೇ. ಯಾಕಂತಂದರೆ ಓದ್ತಿದ್ದೆ, ತುಂಬ ನನಗೆ ಓದೋದ ಕಡೆ ಅಂದರೆ ಆವಾಗ ಫ್ರೆಂಡ್ಸ್ ತುಂಬ ಕಡಿಮೆ ಜ್ಞಾನ ಇತ್ತು. ಅದಾಗಿ ಜಾಸ್ತಿ ಆಟ ಆಡೋದು ತುಂಟತನ ಅಂತ ಹೇಳ್ಬಿಟ್ಟು ಜಾಸ್ತಿ ಆಟದ ಕಡೆನೇ ಗಮನ ಕೊಡ್ತಿದ್ದೆ. ಅಲ್ಲಿ ಕೂಡ ಸ್ಕೂಲಲ್ಲಿ ಸ್ಪೋರ್ಟ್ಸು ಅಂತಂತಂದರೆ ಖೋ ಖೋ ಆಡಿಸ್ತಿದ್ರು, ಕಬಡ್ಡಿ ಆಡಿಸ್ತಿದ್ರು. ಆಮೇಲೆ ನಾನು ಖೋ ಖೋನೂ ಅಲ್ಲಿ ಆಡಿದ್ದೀನಿ ಮತ್ತು ಕಬಡ್ಡಿನೂ ಆಡಿದ್ದೀನಿ ಫ್ರೆಂಡ್ಸು. ಆಟಗಳು ಹಂಗೆ ಆಡ್ಕೊಂಡು ಇರ್ತಿದ್ವಿ. ಹಂಗೆ ಈಗ ನನ್ನ ಇರುವಾಗ ಈಗ 7ತು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬೈಸ್ಕೊಂಡು ಅದು ಇದು ಮಾಡಿ ಪಾಸ್ ಆಗ್ತೀನಿ. ಮತ್ತು 8ನೇ ಕ್ಲಾಸ್ ಏನು ಪಬ್ಲಿಕ್ ಎಕ್ಸಾಮ್ ಇರಲ್ಲ, ಮತ್ತು 9 ಏನು ಪಬ್ಲಿಕ್ ಎಕ್ಸಾಮ್ ಇರಲ್ಲ, ಮತ್ತು 10ನೇ ಕ್ಲಾಸ್ವರೆಗೆ ಇರುತ್ತೆ. 8 ಕೂಡ ಹಾಗೆ ಮಾಡಿಕೊಂಡು ಸ್ಕೂಲ್ ಚೆನ್ನಾಗಿ ಅದು ಇದು ಮಾಡಿಕೊಂಡು ಓಡಾಡಿಕೊಂಡು ಇದೇ ಥರ ಕಾಲ ಕಳಿತೀನಿ ಫ್ರೆಂಡ್ಸ್. ಆಮೇಲೆ 8 ಮುಗೀತತ್ತೆ, 9 ಮುಗೀತತ್ತೆ. ಹಾಸ್ಟ್ಲಲ್ಲೇ ಓದ್ತಾ ಇರ್ತೀನಿ, ಸ್ಕೂಲಿಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಮತ್ತು ಈ ಥರ ಎಲ್ಲ ಮಾಡಿಕೊಂಡು 10ನೇ ಕ್ಲಾಸ್ ಬರುತ್ತೆ. 10ನೇ ಕ್ಲಾಸಲ್ಲಿ ಕೂಡ ಎಲ್ಲ ಈಗ 6ರಿಂದ ಏನು 10ನೇ ಕ್ಲಾಸ್ವರೆಗಿದೆಯಲ್ಲ, ಟೆಸ್ಟ್ಗಳಲ್ಲೆಲ್ಲ ಮಾರ್ಕ್ಸ್ಗಳು ಕಡಿಮೆ ಅಂದರೆ ಕಡಿಮೆ. ಟೀಚರ್ಗಳೆಲ್ಲ ತುಂಬ ಬೈಯೋರು. ಈ ಥರ ನೀನು ಅಂದರೆ ನನಗೆ ಓದೋದ್ರ ಬಗ್ಗೆ ಆವಾಗ ಅದು ಏನು ಗೊತ್ತಿಲ್ಲ, ನನಗೆ ಓದೋದ್ರ ಮೇಲೆ ಆಸಕ್ತಿನೇ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಚೆನ್ನಾಗಿ ಬೈಯೋರು, ಎಲ್ಲ ಕ್ಲಾಸ್ ಸಬ್ಜೆಕ್ಟ್ಗಳಲ್ಲಿ ಚೆನ್ನಾಗಿ ಬೈಯೋರು. ಹಂಗಂತೇಳ್ಬಿಟ್ಟು ನಾನು ಅವ್ರು ಹೇಳೋರು, ಅದೇನು ಗೊತ್ತಿಲ್ಲ ಆವಾಗ, ಎಲ್ಲ ಚಿಕ್ಕ ಹುಡುಗ ಅಲ್ವಾ. ಆಮೇಲೆ ಜಾಸ್ತಿ ತುಂಟತನನೇ ಇತ್ತು, ಜಾಸ್ತಿ ತುಂಟತನನೇ ಇತ್ತು. ಹಾಗಾಗಿ ಆಡೋದ್ರ ಮೇಲೆ ಹುಚ್ಚು. ಏನಾದರೂ ಹುಡುಗರ ಜೊತೆ ಆಟ ಆಡೋದು, ಮತ್ತು ಯಾವುದಾದ್ರೂ ಅಲ್ಲಿ ರೋಡ್ಗಳ ಹತ್ರ ಇದ್ದರೆ ಯಾವುದೋ ಗಾಡಿಗಳು ಬರ್ತವೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡೋದು. ಆಮೇಲೆ ಅವಾಗೆಲ್ಲ ಸಿನಿಮಾಗಳು ಬರೋವಲ್ಲ ಅಲ್ಲಿ, ಅಂದರೆ ಹಾಡುಗಳು ಹಾಕೋರು. ಅಲ್ಲಿ ಹಾಡುಗಳು ಆ ಥರದ್ದು ಕೇಳ್ಕೊಂಡು ಫುಲ್ ಜಾಸ್ತಿ ನನಗೆ ಈ ಸಿನಿಮಾದ ಹುಚ್ಚು ಅವಾಗೆಲ್ಲ. ಯಾವ ಸಿನಿಮಾಗಳು ಬರ್ತವೆ ಅಂದರೆ ಸಿನಿಮಾಗಳು ಥಿಯೇಟ್ರಿಗೆ ಅವಾಗೇನು ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ಟಿ ವಿಲಿ ಬರೋದು ಪ್ರೋಗ್ರಾಮ್ಗಳೆಲ್ಲ ತುಂಬ ಹುಚ್ಚಂದರೆ ತುಂಬ ಹುಚ್ಚು. ಆ ಸಿನಿಮಾಗಳು ನೋಡ್ತಾಯಿದ್ದೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಕಾಲ ಕಳೀತಾ ಇದೆ ಫ್ರೆಂಡ್ಸ್. ಆದಮೇಲೆ ಏನಾಗುತ್ತೆ, ಈಗ 9ತು 10th ಆಯ್ತಲ್ವ, 9th ಆಯಿತು, 10ತು ತುಂಬ ಸೀರಿಯಸ್ ಆಯಿತು. ಹಾಗಾಗಿ ಈ ಸತಿ ಹೆಂಗಾದರೂ ಮಾಡಿ 10th ಪಾಸ್ ಮಾಡಲೇಬೇಕಂತ ಹೇಳ್ಬಿಟ್ಟು ಓದ್ತೀನಿ. ಆಮೇಲೆ ಮನೆಯಲ್ಲೂ ಕೂಡ ಹೇಳ್ತಾರೆ ಚೆನ್ನಾಗಿ ಓದಬೇಕು ಹಿಂಗೆಲ್ಲ. ಅಂದರೆ ಹಾಸ್ಟೆಲಲ್ಲಿ ಕೂಡ ತುಂಬ ತುಂಟತನ ಮಾಡ್ತಿದ್ದೆ ನಾನು. ಅದು ಕಟ್ಟೆಗಳಿದ್ವು ನಮಗೆ. ಒಂದು ಕಟ್ಟೆಯಿಂದ ಇನ್ನೊಂದು ಕಟ್ಟೆಗೆ ಜಂಪ್ ಮಾಡ್ತಿದ್ವಿ ಫ್ರೆಂಡ್ಸ್, ಸ್ಕೂಲ್ ಮೇಲೆ ನಾವಾಗೆಲ್ಲ. ಅಂದರೆ ಹಾಸ್ಟೆಲಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ವಾರ್ಡನ್ಗೆ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ, ಹಿಂಗೆಲ್ಲ ಆ ಕಡೆಯಿಂದ ಈ ಕಡೆ ಹಿಂಗೆ ಜಂಪ್ ಮಾಡ್ತಾನೆ ಸ್ಕೂಲ್ ಮೇಲೆ. ಆಮೇಲೆ ಈ ಥರ ಹಿಂಗೆ ಅವನಿಗೆ ಮೊದಲೇ ತೊಂದರೆ ಇದೆ, ಹಿಂಗೇನಾದ್ರು ಬಿದ್ದರೆ ಯಾರು ಜವಾಬ್ದಾರಿ ತಗೊಳ್ತಾರೆ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ವಾರ್ಡನಿಗೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಲ್ಲಿರೋರು. ಆಮೇಲೆ ನಮ್ಮ ಪೇರೆಂಟ್ಸ್ಗೂ ಕರೀತಾರೆ, ಹಿಂಗೆಲ್ಲ ನಿಮ್ಮ ಹುಡುಗ ತುಂಬ ತುಂಟತನ ಮಾಡ್ತಾನೆ,
ಆ, ಈ ಥರ ಆದರೆ ಆಗಲ್ಲ, ನೀವು ಹಾಸ್ಟ್ಲಲ್ಲಿ ಇರ್ಸೋದು ಬೇಡ, ಇವ್ನಿಗೆ ಕಳಿಸ್ಬಿಡ್ತೀವಿ, ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಪೇರೆಂಟ್ಸನ್ನ ಕರೆದ್ಬಿಟ್ಟು ವಾರ್ನು ಮಾಡ್ತಾರೆ. ಆಮೇಲೆ ಅವರು ಬುದ್ಧಿವಾದ ಹೇಳ್ತಾರೆ, ಹಿಂಗೆಲ್ಲ ಕಷ್ಟ ಇದೆ, ನೀನು ಓದಬೇಕು, ನೀನು ಓದಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾರೆ. ಆ, ಅದೆಲ್ಲ ಆಗುತ್ತೆ. ಆಮೇಲೆ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ನಾನು ಸ್ವಲ್ಪ ಭಯ ಬಿದ್ದುಕೊಂಡು ಓದೋದ್ರ ಕಡೆ ಗಮನ ಮಾಡ್ತೀನಿ. ಹಂಗೆ ಓದ್ತಾ 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 10ನೇ ಕ್ಲಾಸು, ಏನು 10ನೇ ಕ್ಲಾಸು ಎಕ್ಸಾಮ್ಗಳು ನಡಿಬೇಕಾದ್ರೆ 10ನೇ ಕ್ಲಾಸಲ್ಲಿ ಕೂಡ ನಾನು ಫೇಲ್ ಆಗ್ತೀನಿ ಫ್ರೆಂಡ್ಸ್. 10ನೇ ಕ್ಲಾಸ್ ಕೂಡ ನಾನು ಫೇಲ್ ಆಗಿಬಿಡ್ತೀನಿ. 10ನೇ ಕ್ಲಾಸು ಫೇಲ್ ಆದಮೇಲೆ ಅದೇನು ಮಾಡ್ತಾರೆ, 10ನೇ ಕ್ಲಾಸು ಎಕ್ಸಾಮಲ್ಲಿ ಫೇಲ್ ಆದಮೇಲೆ ನೆಕ್ಸ್ಟು ಎಕ್ಸಾಮ್ ಕಟ್ಟಬೇಕಾಗತ್ತೆ. ಅದೇ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ದೊಡ್ಡಮ್ಮನ ಮಗ ಅವರು ಬೆಂಗಳೂರಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಕೆಲಸ ಮಾಡ್ತಿರುವಾಗ ಅವರು ಹೇಳ್ತಾರೆ, ಹೀಗೆ ನಂದು ಈ ಕಡೆ 10th ಫೇಲ್ ಆಗಿಬಿಟ್ಟಿದೆ, ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂತಿರ್ತೀನಿ. ಅದೇ ಟೈಮಲ್ಲಿ ಅವರು ಹೇಳ್ತಾರೆ, ಇಲ್ಲ ಹಿಂಗೆ ಬೆಂಗಳೂರಲ್ಲಿ ನಾನಲ್ಲಿ ಕೆಲಸ ಮಾಡ್ತಾಯಿದ್ದೀನಪ್ಪ, ನೀನು ಬಾ, ಅಲ್ಲಿ ನಿನಗೆ ಸೇರಿಸ್ತೀನಿ. 10ನೇ ಕ್ಲಾಸ್ ಪಾಸ್ ಆದವರಿಗೆ ಮತ್ತು 10ನೇ ಕ್ಲಾಸ್ ಫೇಲ್ ಆದವರಿಗೆ ಅವರು ಆ್ಯಕ್ಚುಲಿ ಕಂಪ್ಯೂಟ್ರು ಕೋರ್ಸ್ಗಳು ಇರ್ತವೆ, ನೀನಲ್ಲಿ ಕಲ್ತ್ಕೊಂಡ್ರೆ ನಿನಗೆ ಮುಂದೆ ಉಪಯೋಗ ಆಗುತ್ತೆ, ನೀನೇನಾದರೂ ಮಾಡ್ಬೋದು ಕೂತ್ಕೊಂಡು ಅಂತೇಳ್ಬಿಟ್ಟು ಹೇಳಿ ಅವರು ಕರೀಲಿಕ್ಕೆ ನಮ್ಮ ತಂದೆ ತಾಯಿಯವರಿಗೆ ಕೇಳ್ಕೊಳ್ತಾರೆ. ಆಮೇಲೆ ನಮ್ಮ ತಂದೆಯವರು ಅದಕ್ಕೆ ಆಯಿತು, ಬೆಂಗಳೂರು ಅಂತಂದರೆ ಇಷ್ಟು ದೂರ ಅಲ್ಲ ಅಂತೇಳ್ಬಿಟ್ಟು ಅವ್ರು ಏನು ಯೋಚನೆ ಮಾಡಿದೆನೋ ಸರಿ ಅಂತೇಳ್ಬಿಟ್ಟು ನಮ್ಮ ತಂದೆಯವರು ಒಪ್ಕೊಳ್ತಾರೆ. ಆಮೇಲೆ ನಮ್ಮ ತಾಯಿಯವರು ಕಳಿಸ್ಲಿಕ್ಕೆ ಅವರಿಗೆ ಇಷ್ಟ ಇರಲ್ಲ, ಬೇಡ ಅಂತೇಳ್ಬಿಟ್ಟು ಅವರು ಒಪ್ಕೊಳ್ಳಲ್ಲ. ಹಂಗೂ ಹಿಂಗೂ ನಮ್ಮ ಬ್ರದರ್ ತುಂಬ ಕನ್ವಿನ್ಸ್ ಮಾಡ್ತಾರೆ. ಸುಮಾರು ಅದು ಇದು ಏನು ಎಕ್ಸಾಮ್ ಏನು ರಿಸಲ್ಟ್ ಬಂದಿರುತ್ತೆ 10th, ಆ ಟೈಮಲ್ಲಿ ಅವ್ರು ಏತಕ್ಕೋ ಬಂದಿರ್ತಾರೆ. ಆವಾಗ ಹಂಗೆ ನನಗೆ ಅದೇನೋ ನನ್ನ ಟೈಮು, ಅವ್ರು ಹಂಗೆ ಅಂತೇಳ್ಬಿಟ್ಟು ಕೇಳಿರ್ತಾರೆ, ಈ ಥರ ಇದೆ ಅಂತೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತಾರೆ. ಒಂದು 10 ದಿನನೋ 15 ದಿನ ಟೈಮ್ ತೊಗೊಂಡು ಅದು ಮತ್ತೆ ತಿರುಗಿ ಅವರು 15 ದಿನಕ್ಕೂ ತಿಂಗಳಿಗೆ ಒಂದು ಸತಿ ಅವ್ರು ಬರ್ತಾ ಇರ್ತಾರೆ ಬೆಂಗಳೂರಿಂದ, ರಜಾ ಅಂತ ಅದು ಅಂತಕ್ಕೂ ಬರ್ತಾ ಇರ್ತಾರೆ. ಆವಾಗ ಅವರು ಈ ಥರ ಕನ್ವಿನ್ಸ್ ಮಾಡ್ತಾರೆ. ಆದರೆ ನಮ್ಮ ತಾಯಿಯವ್ರಪ್ಪ ಹಂಗೆ ಅಂತ ಹೇಳ್ಬಿಟ್ಟು ಒಪ್ಪಿಸ್ತಾರೆ. ಒಪ್ಸಿದ್ರೂ ಫ್ರೆಂಡ್ಸ್ ಅದೇನಾಗ್ಬಿಡುತ್ತೆ, ಸ್ವಲ್ಪ ನಮ್ಮ ತಾಯಿಯವರು ತುಂಬ ಹಿಂದೇಟಾಕ್ತಾರೆ. ಬೇಡ, ನನ್ನ ಮಗನಿಗೆ ಏನು ಗೊತ್ತಿಲ್ಲ, ಈಗ ಇಲ್ಲಿಂದ 5ನೇ ಕ್ಲಾಸ್ ಆದಮೇಲೆ 10ನೇ ಕ್ಲಾಸ್ವರೆಗೆ ಇದೇ ಹಳ್ಳಿ ಹಾಕ್ಲಿಕ್ಕೆ ನಮಗೆ ತುಂಬ ತೊಂದರೆ ಆಗಿತ್ತು. ಅವು ಯಾವ ಥರ ಇರ್ತಾನೆ, ಅವ್ರು ಯಾರು ನೋಡ್ಕೊಳ್ತಾರೋ ಜವಾಬ್ದಾರಿ, ಅವ್ನು ಹೆಂಗಿರ್ತಾನೋ, ಅವನು ಅಷ್ಟು ಶಾಣೆ ಇಲ್ಲ, ಹಾಗಾಗಿ ಅವನಿಗೆ ಸಿಟಿ ಬಗ್ಗೆ ತಿಳುವಳಿಕೆ ಇಲ್ಲ ಅಂತೇಳ್ಬಿಟ್ಟು ನಮ್ಮ ತಾಯರು ಆ ಥರ ಎಲ್ಲ ಯೋಚನೆ ಮಾಡಿಬಿಟ್ಟು, ಇಲ್ಲೇ ಇರಲಿ, ಏನೇ ತೊಂದರೆ ಇದ್ದರೂ ಹೋಗೋದು ಬೇಡ, ಇಲ್ಲೇ ಇರಲಿ ಅಂತೇಳ್ಬಿಟ್ಟು ಅವರು ತುಂಬ ಅಂದರೆ ತುಂಬ ಕಳಿಸ್ಲಿಕ್ಕೆ ಒಪ್ಪೋದೇ ಇಲ್ಲ. ಆಮೇಲೆ ನಮ್ಮ ಬ್ರದರ್ ಕೂಡ ಭಾಳಷ್ಟು ರಿಕ್ವೆಸ್ಟ್ ಮಾಡ್ತಾರೆ, ಅವನು ಅಂಗವಿಕಲ ಬೇರೆ, ಮುಂದೆ ಹೆಂಗೆ ಅವನ ಬಗ್ಗೆ ಫ್ಯೂಚರ್ ಏನು ಯೋಚನೆ ಮಾಡ್ತಾ ಇದೆಯಾ, ಚಿಕ್ಕಪ್ಪ ಅವ್ರು ಹೇಳ್ತಾ ಇದ್ದಾರಲ್ಲ, ನೀನು ಸ್ವಲ್ಪ ಯೋಚನೆ ಮಾಡು, ನಿನ್ನ ಮಗನ ಭವಿಷ್ಯದ ಬಗ್ಗೆ ನೀನು ಯೋಚನೆ ಮಾಡು, ಇದೇ ಥರ ಬಿಟ್ಟರೆ ಇಲ್ಲೆಲ್ಲ ಅವನು ಸರಿ ಓದ್ತಾನೂ ಇಲ್ಲ, ಹಾಳಾಗ್ಬಿಡ್ತಾನೆ ಅಂತೇಳ್ಬಿಟ್ಟು ತುಂಬ ಅವ್ರಿಗೆ ಸ್ವಲ್ಪ ಅಂದರೆ ಜಾಸ್ತಿ ಅಂದರೆ ಜಾಸ್ತಿನೇ ಕನ್ವಿನ್ಸ್ ಮಾಡ್ತಾರೆ. ಆಮೇಲೆ ನಮ್ಮ ತಾಯಿಯವರು ಕಳಿಸ್ಲಿಕ್ಕೆ ಒಪ್ತಾರೆ. ಅವರು ಒಪ್ಪಿದ ಮೇಲೆ ಆಯಿತು ಅಂತೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಕಳಿಸ್ಲಿಕ್ಕೆ ರೆಡಿ ಮಾಡಬೇಕಲ್ಲ, ಅಲ್ಲಿ ಹೋಗ್ಬೇಕು ಅಂತೇಳ್ಬಿಟ್ಟು ರೆಡಿ ಮಾಡಬೇಕಂತಂದರೆ ಕನ್ವಿನ್ಸ್ ಮಾಡಿ ರೆಡಿ ಮಾಡ್ತಾರೆ. ರೆಡಿ ಮಾಡಿದ್ಮೇಲೆ ಏನಾಗತ್ತೆ ಅಂತಂದರೆ, ದುಡ್ಡು ಎಷ್ಟು ಖರ್ಚಾಗತ್ತೆ ಅಂತೇಳ್ಬಿಟ್ಟೆಲ್ಲ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಅದು ಒಂದು ಸಂಸ್ಥೆ, ಸಂಸ್ಥೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು, ಆಮೇಲೆ ಫೀಸ್ ಏನು ಇರಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ ಅವರು. ಫೀಸ್ ಏನು ಇರಲ್ಲ ಅನ್ನೋದು ಒಂದು ಕಡೆ ಆದರೆ, ಫ್ರೀಯಾಗಿ ಸಿಕ್ಕಿದೆ ಅಂತ ಒಂದು ಕಡೆ ಆದರೆ, ನನಗೆ ಅಲ್ಲಿಂದ
ಏನು ಈಗ ನಾವು ಫೀಸು ಇಲ್ಲ ಅಂತೇಳ್ಬಿಟ್ಟು ಒಂದು ಕಡೆ ಆದರೆ ನಮಗೆ ಆ ಊರಿಂದ ಬೆಂಗಳೂರಿಗೆ ಬರಬೇಕಂತಂದ್ರು ನಮ್ಮ ಹತ್ರ ₹1 ಕಾಸಿರಲ್ಲ ಫ್ರೆಂಡ್ಸ್. ಯಾಕಂತಂದರೆ ನಮ್ಮ ತಂದೆ ತಾಯಿ ಆವಾಗಿನ ಆ, ಸಮಯದಲ್ಲಿ ತುಂಬ ಅಂದರೆ ತುಂಬ ನಮಗೆ ಕಷ್ಟ ಇರುತ್ತೆ ಫ್ರೆಂಡ್ಸ್. ಅದು ಹೇಗೆ ಕಷ್ಟ ಅಂತಂದರೆ ನಮ್ಮ ತಾಯಿ ನಮ್ಮ ತಾಯಿಯವರು ಕೆಲ್ಸಕ್ಕೆ ಹೋಗ್ತಿದ್ರು. ನಮ್ಮ ತಂದೆನೂ ಕೆಲ್ಸಕ್ಕೆ ಹೋಗಿದ್ರು. ನಮ್ಮ ತಂದೆ ಹೊಲ ನೋಡ್ಕೊಳ್ತಾಯಿದ್ರು. ಅಂದರೆ ನಮ್ಮದು ಹೊರಭೂಮಿ ಇರೋದು, ಡ್ರೈ ಲ್ಯಾಂಡ್ ಇರೋದು. ಏನನ್ನ ರೈನ್ ಸೀಸನ್ನಿಗೆ ಮಾತ್ರ ಬೆಳ್ಕೋಬೇಕು. ಹಾಗಾಗಿ ಸಣ್ಣ ಪುಟ್ಟ ಮಾಮೂಲಿ ಕ್ರಾಪ್ಸು ಅವನ್ನ ಮೇಂಟೈನ್ ಮಾಡ್ಕೊಂಡಿದ್ರು. ಆಮೇಲೆ ನಮ್ಮ ತಾಯಿಯವರು ಕೆಲ್ಸಕ್ಕೆ ಹೋಗೋರು. ನಮ್ಮ ತಾಯಿಯವರು ಕೆಲ್ಸಕ್ಕೆ ಹೋಗೋರು ಅಂದ್ರೆ ಅವಾಗೆಲ್ಲ ₹30 ₹40 ವೇಜಸ್ ಫ್ರೆಂಡ್ಸ್ ಅವಾಗಿನ ಸಮಯದಲ್ಲಿ. ಅದು ನಮ್ಮ ತಾಯಿಯವರು ತರೋದು ನಮಗೆ 3 ಹೊತ್ತಿನ ಊಟಕ್ಕೆ ಸರಿ ಆಗ್ತಿತ್ತು ಫ್ರೆಂಡ್ಸ್. ಯಾವುದೇ ಸೇವಿಂಗ್ ಥರದ್ದಿರಲಿಲ್ಲ. ಆ ಟೈಮಲ್ಲಿ ಯಾವುದೇ ಸೇವಿಂಗ್ಸ್ ಥರ ಇರಲಿಲ್ಲ. ಅಂದರೆ ನಮಗೆ 3 ಹೊತ್ತಿನ ಊಟಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಇತ್ತು ಫ್ರೆಂಡ್ಸ್. ಹಾಗಾಗಿ ಬೆಂಗಳೂರು ನಮ್ಮ ಬ್ರದರ್ ಹಿಂಗೆ ಬೇರೆ ನನ್ನ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಹಿಂಗೆ ಕರ್ಕೊಂಡೋಗ್ಬೇಕಂತ ಹೇಳ್ತಾರೆ. ಅದು ನೋಡಿದ್ರೆ ನಮಗೆ 3 ಹೊತ್ತು ಊಟ ಮಾಡೋಕ್ಕೂ ಫ್ರೆಂಡ್ಸ್ ಹೇಳ್ತೀನಿ ನಿಮಗೆ, ಆವಾಗಿನ ಟೈಮಲ್ಲಿ 3 ಹೊತ್ತು ಊಟ ಮಾಡೋಕ್ಕೂ ತುಂಬ ತೊಂದರೆ ಅಂದರೆ ತೊಂದರೆ, ಆ ಥರ ಪರಿಸ್ಥಿತಿ ಇತ್ತು ಫ್ರೆಂಡ್ಸ್. ಹಾಗಾಗಿ ನಮ್ಮ ತಾಯಿಯವರು ಏನು ಮಾಡ್ತಾರೆ ಅಂದರೆ, ಅವರು ಕೆಲ್ಸಕ್ಕೆ ಹೋದ್ರೇ ಫ್ರೆಂಡ್ಸ್, ಈಗ ವಾರಕ್ಕೆ ಹೋದ್ರೇನೋ ಅದು ಡೈಲಿ ವೇಜಸ್ ಅವ್ರಿಗೆ ಆವಾಗ ₹30 ಪರ್ ಡೇ, ₹30 ಇಂದ ₹40 ಇರುತ್ತೆ ಫ್ರೆಂಡ್ಸ್ ಅವರಿಗೆ. ಫುಲ್ ಡೇ ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಅವರು ಒನ್ ಡೇಗೆ ಅವರು ಅರ್ನ್ ಮಾಡ್ತಿದ್ದು ಆವಾಗ ₹30 ಇಂದ ₹40 ಇತ್ತು ಫ್ರೆಂಡ್ಸ್ ಅವ್ರಿಗೆ ವೇಜಸ್. ಹಾಗಾಗಿ ನಮಗೆ 3 ಹೊತ್ತಿನ ಊಟಕ್ಕೂ ತುಂಬ ಕಷ್ಟ ಇತ್ತು. ಆದರೂ ನಮ್ಮ ತಾಯಿಯವರು ತುಂಬ ಕಷ್ಟಪಟ್ಬಿಟ್ಟು ನಮ್ಮನ್ನು ಸಾಕಿದ್ದಾರೆ. ಹಾಗಾಗಿ ಈಗ ನಾನು ಬೆಂಗಳೂರಿಗೆ ಹೋಗ್ಬೇಕಂತಂದರೆ ನಮ್ಮ ತಾಯಿಯವರು ಅವ್ರು ನಮ್ಮ ಬ್ರದರೆಲ್ಲ ನನ್ನ ಫ್ಯೂಚರ್ ಬಗ್ಗೆ ಹೇಳೋವಾಗ ನನ್ನ ತಾಯಿಯವರಿಗೂ ತಿಳುವಳಿಕೆ ಬರುತ್ತೆ. ಇವ್ನಿಗೆ ಇಲ್ಲೇ ಬಿಟ್ಟರೆ ಹಾಳಾಗ್ಬಿಡ್ತಾನೆ, ಏನೋ ಒಂದು ಮಾಡಿಬಿಟ್ಟು ಇವ್ನಿಗೆ ಕಳಿಸೋಣ, ಇವ್ನಿಗೆ ಒಂದು ದಾರಿ ತೋರಿಸೋಣ ಮಗನಿಗೆ ಅಂತ ಹೇಳ್ಬಿಟ್ಟು ನಮ್ಮ ತಾಯಿಯವರು ಮನ್ಸು ಮಾಡ್ತಾರೆ. ಆದರೆ ಫ್ರೆಂಡ್ಸ್ ಹೇಳ್ತೀನಲ್ಲ, ನಮ್ಮ ತಾಯಿರು ಒಂದು ಚೂರಷ್ಟು ಅವ್ರಿಗೆ ಇಷ್ಟ ಇರಲ್ಲ ಫ್ರೆಂಡ್ಸ್ ನನಗೆ ನಮ್ಮ ಊರಿಂದ ಬೆಂಗಳೂರಿಗೆ ಕಳಿಸ್ಬೇಕು. ಯಾಕಂತಂದರೆ ಅವರಿಗೆ ಭಯ, ಮಗ ಏನು ಮಾಡ್ತಾನೋ ಏನೋ, ಈ ಥರ ಅಂಗವಿಕಲ ಬೇರೆ ಇದ್ದಾನೆ ಅಂತೇಳ್ಬಿಟ್ಟು ಅವರು ನನ್ನ ಬಿಟ್ಟು ದೂರ ನನ್ನ ಬಿಟ್ಟೂ ಇರ್ತಿರಲಿಲ್ಲ. ಅವರು ಹಾಸ್ಟ್ಲಿಗೆ ಹೋಗ್ತಿದ್ರು ಅಂದ್ರೂ ವಾರಕ್ಕೆ ಒಂದು ಸತಿ ಬರಲಿಲ್ಲ ಅಂದರು ನನಗೆ ಬೈಯೋರು. ಹಾಗಾಗಿ ಬೆಂಗಳೂರು ಅಂತಂದರೆ ತುಂಬ ದೂರ ಬೇರೆ, ಅದು ಬೇರೆ ಹೇಗಿರ್ತಾನೋ ಏನು ಮಾಡ್ತಾನೋ ಅಂತೇಳ್ಬಿಟ್ಟು ಅವರು ಭಯ ಬೀಳ್ತಾಯಿದ್ರು. ಹಾಗಾಗಿ ಕೊನೆಗೂ ನಮ್ಮ ತಾಯಿಯವರು ಮನ್ಸು ಮಾಡ್ತಾರೆ, ಕಳಿಸ್ಲಿಕ್ಕೆ ರೆಡಿ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಅವ್ರ ಕಾಲು ಚೈನ್ ಇರುತ್ತಲ್ಲ ಫ್ರೆಂಡ್ಸ್, ಬೆಳ್ಳಿದು, ನಮ್ಮ ತಾಯಿಯವ್ರದ್ದು ಕಾಲು ಚೈನ್ ಇರುತ್ತೆ, ಅದನ್ನು ಅಡ ಇಡ್ತಾರೆ ಫ್ರೆಂಡ್ಸ್. ಅದನ್ನು ಕಾಲು ಚೈನು ಅಡ ಇಟ್ಬಿಟ್ಟು ಆವಾಗ ಅಂದರೆ ನೋಡಿ, ₹30ಇಂದ ₹40 ವೇಜಸ್ ಇರುತ್ತೆ. ನನಗೆ ಈ ಥರ ನಮ್ಮ ಬ್ರದರೆಲ್ಲ ಹೇಳಿದ ಮೇಲೆ ಕಳಿಸ್ಲಿಕ್ಕೆ ಅಂತ ಹೇಳಿ ₹30ಇಂದ ₹40 ಇರೋದು. ನಮ್ಮ ತಾಯಿಯವ್ರಿಗೂ ಕಾಲು ಚೈನು ₹3,000ಗೆ ಒತ್ತಿಟ್ಬಿಟ್ಟು ಕಾಸು ತಗೊಂಬಂದು ನನಗೆ ಬೆಂಗಳೂರಿಗೆ ಕಳಿಸ್ತಾರೆ ಫ್ರೆಂಡ್ಸ್ ನಮ್ಮ ಬ್ರದರ್ ಜೊತೆ. ಅವರು ನಮ್ಮ ಬ್ರದರು, ಅವ್ರ ಹೆಸರು ಬಂದ್ಬಿಟ್ಟು ರಾಮಸ್ವಾಮಿ ನಾಯಕ್. ಅಣ್ಣಯ್ಯ ನಮಸ್ಕಾರ, ನಾನು ನನ್ನ ಲೈಫ್ ಸ್ಟೋರಿ ಬಗ್ಗೆ ಶೇರ್ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ನಾನು ಹೇಳಿದ್ದೆ. ನಮ್ಮ ಲೈಫ್ ಸ್ಟೋರಿ ಬಗ್ಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾವತ್ತೂ ನಿಮಗೆ ಚಿರಋಣಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಏಕೆಂತಂದರೆ ಅವರು ನನಗೆ ಕರ್ಕೊಂಬಂದು ಬೆಂಗಳೂರಿಗೆ, ಏಕೆಂತಂದರೆ ಆವಾಗಿನ ಬಡತನದ
ಜೀವನ ಫ್ರೆಂಡ್ಸ್ ತುಂಬ ಕಷ್ಟ ಅಂದರೆ ಕಷ್ಟ. ಅದಾಗಿ ಆ, ನಮ್ಮ ಬ್ರದರ್ ರಾಮಸ್ವಾಮಿ ನಾಯ್ಕನವರು ನಮಗೆ ಕರೆದುಕೊಂಡು ಬರ್ತಾರೆ. ನಮ್ಮ ತಾಯಿಯವರು 3,000 ರೂಪಾಯಿಗೆ ಕಾಲು ಚೈನು ಅಡ ಇಟ್ಬಿಟ್ಟು ನನ್ನ ರೆಡಿ ಮಾಡಿ ಕಳಿಸ್ತಾರೆ ಫ್ರೆಂಡ್ಸ್. ಆವಾಗ ನಮ್ಮ ಬ್ರದರು ಅವರು ಕರ್ಕೊಂಬಂದು ಆ, ಒಂದು ಸಂಸ್ಥೆಗೆ ಅದಕ್ಕೆ ಆವಾಗ ನಮ್ಮ ತಾಯಿಯವರು ಕಾಸೆಲ್ಲ ರೆಡಿ ಮಾಡಿದ್ಮೇಲೆ ರೆಡಿ ಮಾಡಿ ಕೊಡ್ತಾರೆ. ಆಮೇಲೆ ನಾನು ಬ್ಯಾಗ್ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಆಮೇಲೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಅದು ಏನಂತಂದರೆ ತುಂಬ ಕಷ್ಟ ಫ್ರೆಂಡ್ಸ್. ಇದು ನೋಡಿ ಹೇಗೆಲ್ಲ ಇರುತ್ತೆ ಪರಿಸ್ಥಿತಿಗಳು ಅಂತಂದರೆ, ನಮ್ಮ ತಾಯಿಯವರು 3,000 ರೂಪಾಯಿ ಕಾಲು ಚೈನ ಅಡ ಇಟ್ಬಿಟ್ಟು ತಗೊಂಬಂದು ಕೊಡ್ತಾರೆ. ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ಅಲ್ಲಿಂದ ಬರಬೇಕಲ್ವ, ಲಗೇಜ್ ಬಟ್ಟೆ ಇರ್ತವೆ, 4 ಜೊತೆ ಬಟ್ಟೆಗಳಿರ್ತವೆ. ಆಮೇಲೆ ಕೆಲವೊಂದು ತಿಂಡಿಗಳು ರೆಡಿ ಮಾಡ್ತಾರೆ. ಬಟ್ಟೆಗಳು ಹಾಕ್ಕೊಳ್ಳೋಕ್ಕೆ ಫ್ರೆಂಡ್ಸ್, ಬಟ್ಟೆಗಳು ಹಾಕ್ಕೊಳ್ಳೋಕ್ಕೆ ಬ್ಯಾಗ್ ಇರಲ್ಲ ನಮ್ಮ ಹತ್ರ. ಆಮೇಲೆ ನಮ್ಮ ಸಿಸ್ಟರ್ ಅವರಿಗೆ ನಾವು ಹೇಳ್ತೀವಿ, ಈ ಥರ ಎಲ್ಲ ಈಗ ಹೋಗ್ತಿದ್ದಾರೆ, ತಮ್ಮನ್ನು ಬೆಂಗಳೂರು ಕಳಿಸ್ಬೇಕು, ಈ ಥರ ಇಲ್ಲಿ ಬೇರೆ 10th ಫೇಲ್ ಆಗಿಬಿಟ್ಟಿದ್ದಾನೆ, ಹಾಗಾಗಿ ಹಿಂಗೇನೋ ತರಬೇತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಅಲ್ಲಿ ಹೋದರೆ ಇಲ್ಲಿ ಜಾಸ್ತಿ ಎಲ್ಲ ತುಂಟತನ ಮಾಡ್ತಾನೆ, ಓದೋಕ್ಕೂ ಅಷ್ಟಿಲ್ಲ, ಈಗ 10th ಫೇಲ್ ಬೇರೆ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕವ್ರಿಗೆ ಹೇಳ್ತಾರೆ, ನಮ್ಮ ತಂದೆ ತಾಯಿಯವರು. ಆಮೇಲೆ ನಮ್ಮ ಅಕ್ಕ ಅವ್ರಿಗೆ ಹೇಳಿದ ಮೇಲೆ ರಾಮಸ್ವಾಮಿ ನಾಯ್ಕ ಅಂತ ಏನು ಹೇಳಿದ್ನಲ್ಲ, ಅವರು ಒಂದು ಸತಿ ಅವ್ರ ಜೊತೆ ಭೇಟಿಯಾಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಿಂಗೆಲ್ಲ ಅಂಗವಿಕಲರಿಗೆಲ್ಲ ತರಬೇತಿ ಕೊಡ್ತಾರೆ, 10th ಪಾಸ್ ಆದವರಿಗೆ, ಫೇಲ್ ಆದವರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದನ್ನು ಅವರು ಕೂಡ ಒಪ್ಕೊಳ್ತಾರೆ. ಒಪ್ಕೊಂಡು ನಮ್ಮ ಅಕ್ಕವರು ಕೂಡ ನನಗೆ ಯಾವಾಗ ಬುದ್ಧಿವಾದ ಹೇಳ್ತಾರೆ, ಚೆನ್ನಾಗಿ ಓದ್ಕೋಬೇಕು, ಆಮೇಲೆ ಇಲ್ಲಿ 10th ಫೇಲ್ ಆಗಿಬಿಟ್ಟಿದೆ, ಅಲ್ಲಿ ಯಾವುದಾದ್ರೂ ಚೆನ್ನಾಗಿ ಓದು, ಅವ್ರು ಏನು ಹೇಳ್ತಾರೆ ತರಬೇತಿನ ಪಡ್ಕೊ, ಮುಂದುವರಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕವರು ನನಗೆ ಸಜೆಷನ್ ಮಾಡ್ತಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ಬಟ್ಟೆಗಳು ಹಾಕ್ಕೊಳ್ಳೋಕ್ಕೆ ಬ್ಯಾಗೂ ಇರಲ್ಲ ಫ್ರೆಂಡ್ಸ್ ನಮ್ಮ ಹತ್ರ, ನಮ್ಮ ಮನೇಲಿ ಬ್ಯಾಗೂ ಇರಲ್ಲ ಫ್ರೆಂಡ್ಸ್. ಅದಾಗಿ ನಮ್ಮ ಅಕ್ಕವರು ಅವರು ಒಂದು ಬ್ಯಾಗು ಮತ್ತು ನನಗೆ ಸ್ವಲ್ಪ ಖರ್ಚಿಗೆ ಕಾಸು, ಆಮೇಲೆ ನನ್ನ ಹತ್ರ ಇರೋ 4 ಜೊತೆ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಬೆಂಗಳೂರಿಗೆ ಬರ್ತೀವಿ ಫ್ರೆಂಡ್ಸ್. ನಮ್ಮ ಬ್ರದರ್ ಕರ್ಕೊಂಬರ್ತಾರೆ. ಅವರು ಕರ್ಕೊಂಬಂದು ಇಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಬರ್ತೀವಿ. ಬಂದು ಇಲ್ಲಿ ನೋಡಿಬಿಟ್ರೆ ಏನಾಗುತ್ತೆ, ಅಲ್ಲಿಂದ ಬರ್ತೀವಲ್ಲ, ಇಲ್ಲಿ ತರಬೇತಿಗೆ ಬಂದು ಇಲ್ಲಿ ಜಾಯ್ನ್ ಆಗಬೇಕಂತಂದರೆ ಅವರು ಅದು ಒಂದು ಅಂಗವಿಕಲರ ಸಂಸ್ಥೆ. ಹಾಗಾಗಿ ಅಲ್ಲಿಂದ ಏನೋ ಈವ್ನಿಂಗ್ ಬರಬೇಕಾದ್ರೆ ನಮ್ಮ ತಾಯಿಯವರು ಸಿಕ್ಕಾಪಟ್ಟೆ ಅಳ್ತಾರೆ, ನಮ್ಮ ತಂದೆನೂ ಕಣ್ಣೀರು ಹಾಕ್ತಾರೆ. ಹಾಗೆ ನನಗೂ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ಇಲ್ಲಿ ಈ ಥರ ಇದೆಯಲ್ಲಪ್ಪ, ನನಗೆ ಓದೋಕ್ಕೂ ಆಗ್ತಿಲ್ಲ, ಅವ್ರು ಏನೋ ತರಬೇತಿ ಅಂತ ಹೇಳ್ತಾಯಿದ್ದಾರೆ, 10th ಬೇರೆ ಫೇಲ್ ಆಗಿಬಿಟ್ಟಿದ್ದೀನಿ, ಹೆಂಗೆ ನನ್ನ ಫ್ಯೂಚರ್ ಏನಾದರೂ ಮಾಡಬೇಕಲ್ಲ, ಅಲ್ಲಿ ಹೇಗಿರುತ್ತೋ ಏನೋ, ಅಷ್ಟೇ ನನಗೆ ಗೊತ್ತಿರುತ್ತೆ, ಮುಂದೆ ಏನೂ ಐಡಿಯಾಸೇ ಇರಲ್ಲ ಏನಾಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಅಲ್ಲಿಂದ ಈವ್ನಿಂಗ್ ಹೀಗೆ ಮಾಡಿ ನಮ್ಮ ತಾಯಿಯವರು ತುಂಬ ಅಳ್ತಾರೆ. ತುಂಬ ಆದ ಮೇಲೆ ನಾವು ಬಸ್ ಹತ್ತೀವಿ. ಬಸ್ ಹತ್ತಿಬಿಟ್ಟು ಸಾಯಂಕಾಲ ಅಲ್ಲಿ ಹತ್ತಿದ್ರೆ ಬೆಳಗ್ಗೆ ಇಲ್ಲಿ ಇಳಿತೀವಿ. ಬೆಳಗ್ಗೆ ಇಲ್ಲಿ ಇಳಿದ ಮೇಲೆ ಸಂಸ್ಥೆಗೆ ಹೋಗ್ತೀವಿ. ಸಂಸ್ಥೆಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಹಾಕ್ಕೊಂಡು
ಬೆಳಿಗ್ಗೆ ಇಲ್ಲಿ ಇಳಿದ ಮೇಲೆ ಫ್ರೆಶ್ ಅಪ್ ಹಾಕ್ಕೊಂಡು ಅವರೆಲ್ಲ ಆಫೀಸಿಗೆಲ್ಲ ಓಪನ್ ಆಗಲಿಕ್ಕೆ ಒಂದು 8:30 9 ಗಂಟೆ ಆಗಿಬಿಡುತ್ತೆ. ಮತ್ತು ಓಪನ್ ಆಗುತ್ತೆ. ಆಮೇಲೆ ನಮ್ಮ ಬ್ರದರು ಊಟದಲ್ಲಿ ಡಿಸ್ಕಷನ್ ಮಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ನೋಡಿಬಿಟ್ರೆ ಏನು ಹೇಳ್ತಾರೆ, ಇಲ್ಲಿ 10th ಪಾಸ್ ಅವರು ನನಗೆ ಹೇಳಿದಲ್ಲಿ ಕಂಪ್ಯೂಟರ್ ಕ್ಲಾಸ್ ಇದೆ ಅಂತೇಳ್ಬಿಟ್ಟು ಹೇಳಿ ಕರ್ಕೊಂಬರ್ತಾರೆ. ಇಲ್ಲಿ ನೋಡಿದ್ರೆ ಫ್ರೆಂಡ್ಸು 10th ಪಾಸ್ ಆದವ್ರಿಗೆ ಮಾತ್ರ ಕಂಪ್ಯೂಟರ್ ಕ್ಲಾಸ್ ಇದೆ, 10th ಫೇಲ್ ಆದವ್ರಿಗೆ ಕಂಪ್ಯೂಟರ್ ಕ್ಲಾಸ್ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್. ಅದಾಗಿ ಫ್ರೆಂಡ್ಸ್ ಮತ್ತೆ ಮುಂದುವರ್ಸೋಣ. ಹೀಗೆ ನೋಡ್ತಾ ಇರಿ. ಇನ್ನು ಇದನ್ನು ಮುಂದೆ ವರ್ಷನ ಫ್ರೆಂಡ್ಸ್. ಎಲ್ಲರೂ ದಯವಿಟ್ಟು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರ್ಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.